ಅಂದ್ರೆ ಜೈಲ್ ಅಂದ್ರೆ ನಾವೀಗ ಬರೀ ಸಿನಿಮಾದಲ್ಲಿ ನೋಡಿರ್ತೀವಿ, ಒಂದ್ ಕೋಣೆ ಇರುತ್ತೆ, ಒಂದ್ ಕಟ್ಟೆ ತರ ಇರುತ್ತೆ, ಇನ್ನೇನು ಇದು. ಸೊ ಜೈಲ್ ಅಂದಾಗ 21 ವರ್ಷ ನೀವು ಅಲ್ಲಿ ಇರ್ತಕ್ಕಂಥದ್ದು. ಒಂದು ದಿನ ಅಲ್ಲ, 2 ದಿನ, 1 ವರ್ಷ ಅಲ್ಲ, 21 ವರ್ಷ ನೀವು ಜೈಲು ವಾಸ. ಈ ಒಂದು ಇದನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಜೈಲೆಲ್ಲ ಹೇಗಿರುತ್ತೆ? ಸರ್, ಭೂಮಿ ಮೇಲೆ ನಾವೇನಾದ್ರೂ ನರಕ ನೋಡಬೇಕಾದ್ರೆ ಒಂದು ಸಾರಿ ಜೈಲಿಗೆ ಹೋಗ್ಬರ್ಬೇಕು ಸರ್. ನರಕ ಅದು 100% ಮೇಲೆಲ್ಲೂ ನರಕ ಇಲ್ಲ. ನಾವು ಮಾಡೋ ಮಿಸ್ಟೇಕ್ಗಳೇ ನಮಗೆ ನರಕ ತೋರಿಸುತ್ತೆ ಸರ್. ಜೈಲು ಅಂದರೆ ಯಾವಾಗಲೂ ಅದನ್ನೇ ಕ್ರೈಮ್ ಮಾಡಿರೋದನ್ನೇ ನೋಡಬೇಕು, ಪೊಲೀಸ್ನವ್ರ ಕಣ್ಗಾವಲಲ್ಲಿ ಇರಬೇಕು ನಾವು. ಅದನ್ನು ಲಾಕು ಅನ್ಲಾಕು, ಆ ಜೈಲು ಊಟ, ಅವನ್ನೇ ನೋಡಿ ಮನುಷ್ಯ ಹೆಂಗಾಗ್ತಾನೆ ಸರ್ ಅಂತಂದರೆ ಅವರಿಗೆ ಓಪ್ ಅನ್ನೋದೇ ಬರೋಲ್ಲ ಸರ್. ಓಪ್ ಅನ್ನೋದು ಲೈಫಲ್ಲಿ ಅವ್ನಿಗೆ ಓಪೇ ಇರೋಲ್ಲ. ಅವನಿಗೆ ನಾನು ಹೊರಗಡೆ ಹೋಗಿ ಏನಾದರೂ ಮಾಡ್ತೀನಿ ಅಂತ ಧೈರ್ಯನೇ ಇರೋಲ್ಲ. ಯಾಕಂದರೆ ಧೈರ್ಯ ಕೊಟ್ಟರೆ ಯಾರು ಇರೋಲ್ಲ ಅಲ್ಲಿ. ನಮಗೆ ನಾವೇ ಧೈರ್ಯ ತಂದ್ಕೋಬೇಕು, ನಾವೇ ಹೇಳಬೇಕು. ಕುಟುಂಬನ ನೋಡೋಕ್ಕೆ ತೋರಿತಿರ್ತೀವಿ ಸರ್ ನಾವಲ್ಲಿ. ಕುಟುಂಬ ಬಂದರೆ ಸಾಕು ಎಷ್ಟು ಖುಷಿಯಾಗುತ್ತೆ ನಮಗಂದರೆ ಸರ್. ನಿಜವಾಗಿ ಜೈಲು ನಮಗೇನೋ ಒಂದು ರೀತಿ ನಾಲ್ಕು ಗೋಡೆ ಮದ್ದಿರ್ತೀವಿ, ಬಟ್ ಕುಟುಂಬ ಫೇಸ್ ಮಾಡುತ್ತಲ್ಲ ಸರ್ ನಮ್ಮಂಥರನ್ನ. ಆ ಕುಟುಂಬಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಸರ್ ನಾವು. ಆ ಕುಟುಂಬ ಪ್ರತಿಯೊಬ್ಬ ಬಂದಿಗಳ ಕುಟುಂಬಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಯಾಕಂದರೆ ಸಮಾಜದಲ್ಲಿ ಇರೋದು ಅವರು, ಸಮಾಜದಿಂದ ಹೊರಗಿರೋರು ನಾವು. ನಮಗೆ 4 ಗೋಡೆ ಮಧ್ಯೆ ಇರ್ತೈತೆ, ನಮಗೇನೂ ಗೊತ್ತಾಗಲ್ಲ. ಇತ್ತೀಚೆಗೆ ಅಂದರೆ ಟಿ ವಿ ಬಂದಿದೆ, ಟಿ ವಿಲಿ ಎಲ್ಲ ನೋಡ್ಕೊಂಡು ತಿಳ್ಕೊಳ್ತೀವಿ ನಾವು. ಅದಕ್ಕಿಂತ ಮುಂಚೆ ಟಿ ವಿನೇ ಇರಲ್ಲ ನಮ್ಗೆ. ನಾನು 2003 ಅಡ್ಮಿಷನ್ ಆದಾಗ ಟಿ ವಿ ಇಲ್ಲ, ಏನಿಲ್ಲ. ಮತ್ತು ಈಗ ಫ್ರಿಜನ್ ಕಾಲ್ ಸಿಸ್ಟಮ್ ಇದೆ, ಫ್ರಿಜನ್ ಕಾಲ್ ಸಿಸ್ಟಮ್ ಬಳಸ್ಕೊಳ್ತೀವಿ. ಅವಾಗ ಫೋನು ಇಲ್ಲ, ಟಿ ವಿ ಇಲ್ಲ, ಏನೂ ಇಲ್ಲ. ಆ ಥರ ನರಕದ ಜೀವನ. ದಯವಿಟ್ಟು ಕ್ರೈಮನ್ನು ಯಾರೂ ಆಯ್ಕೆ ಮಾಡ್ಕೋಬೇಡಿ. ನಿಮ್ಮ ಲೈಫನ್ನು ನೀವೇ ಕೈಯಾರ ಹಾಳು ಮಾಡ್ಕೊಳೋ ಮಾರ್ಗ ಅದು. ದಯವಿಟ್ಟು ಕ್ರೈಮ್ ಆಯ್ಕೆ ಮಾಡ್ಕೋಬೇಡಿ. ಜೈಲಲ್ಲಿ ಎಲ್ಲ ಕೊಡ್ತಾರೆ, ಫ್ಯಾನ್ ಕೊಡ್ತಾರೆ, AC ಇರುತ್ತೆ, TV ಇರುತ್ತೆ, ಎಲ್ಲ ವ್ಯವಸ್ಥೆನೂ ಇರುತ್ತೆ. ಇಲ್ಲಿ ನಾವು ಹೊರಗಡೆ ಅಷ್ಟೇ ಈ ಥರ ಅನ್ಕೊಳ್ಳೋದು ಅಂತಾರೆ. ನಿಜಾನ ಅದು ಅಂತ? VIP ಟ್ರೀಟ್ಮೆಂಟ್ ಎಲ್ಲ ಹೇಗಿರುತ್ತೆ ಜನರಲ್ ಆಗಿರೋದು? ಸರ್, VIP ಗಳಿಗೂ ಒಂದೇ ಟ್ರೀಟ್ಮೆಂಟು, ಜನರಲ್ಗೂ ಒಂದೇ ಟ್ರೀಟ್ಮೆಂಟ್ ಸರ್ ಅಲ್ಲಿ. ಯಾಕಂದರೆ ಮ್ಯಾನ್ಯುವಲ್ ಬಿಟ್ಟು ಅಧಿಕಾರಿಗಳು ಹೋಗೋಕ್ಕಾಗಲ್ಲ. ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಮ್ಯಾನ್ಯುವಲ್ ಏನಿರುತ್ತೋ ಅದೇ ಕೊಡ್ತಾರೆ ಅವರು. ಸರ್, ಮ್ಯಾನ್ಯುವಲಲ್ಲಿ TV ಕೊಡಬೇಕಂತ ಇದೆ, TV ಕೊಡ್ತಾರೆ. ಫ್ಯಾನ್ ಕೊಡಬೇಕಂತಿದೆ, ಫ್ಯಾನ್ ಕೊಡ್ತಾರೆ. ದೊಡ್ಡ ಹಾಸಿಗೆ ಕೊಡಬೇಕಂತ ಮ್ಯಾನ್ಯುವಲಲ್ಲಿಲ್ಲ. ಸಣ್ಣ ಜೈಲಲ್ಲಿ ಏನು ಹಾಸಿಗೆ ಸಿಗುತ್ತೋ ಅದನ್ನೇ ಕೊಡ್ತಾರೆ. ಜೈಲು ಊಟ ಏನಿರುತ್ತೋ ಅದೇ ಕೊಡಬೇಕು. ವಿಶೇಷವಾದ ಸೌಕರ್ಯಗಳು ಯಾರಿಗೂ ಕೊಡಲ್ಲ ಸರ್. ವಿಶೇಷ ಸೌಕರ್ಯಗಳು ಯಾರಿಗೂ ಕೊಡಲ್ಲ ಅಲ್ಲಿ ಜೈಲಲ್ಲಿ. ಯಾಕಂದ್ರೆ ಮ್ಯಾನ್ಯುವಲ್ ಬಿಟ್ಟು ಹೋದರೆ ಅವ್ರಿಗೂ ಅಧಿಕಾರಿಗಳು ಆಕ್ಷನ್ ತೊಗೊಳ್ತಾರೆ, ಕಾನೂನು. ಹಂಗಾಗಿ ಕೊಡಲ್ಲ ಸರ್. ಖಂಡಿತ ಆ ಥರ ದರ್ಶನ್ ಸರ್ಗೂ ವಿಶೇಷ ಸೌಲಭ್ಯಗಳಿಲ್ಲ. ಅವರು ನೆಲದ ಮೇಲೇ ಮಲಗ್ತಾ ಇದ್ದಾರೆ. ಅದನ್ನು ಒಂದೆರಡು ಚೇರ್ ಇದೆ ಸರ್ ಅಲ್ಲಿ ರೂಮಲ್ಲಿ ಅಷ್ಟೇ. ಅವ್ರು ಕೂತ್ಕೊಳ್ಳೋಕೆ ಅದು ಅಷ್ಟೇ, ಆ ಥರ ವ್ಯವಸ್ಥೆ. ಆದರೆ ದರ್ಶನ್ ಸರ್ ನೆಲದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿದ್ದು, ಚೇರ್ ಮೇಲಲ್ಲ, ನೆಲದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿದ್ದು. ದರ್ಶನ್ ಸರ್ ಈಗ ಭೇಟಿ ಆಗಕ್ಕೆ ಬರ್ತಾರಲ್ಲ, ಅವ್ರನ್ನೇನು ಅಲ್ಲೇ ಡೈರೆಕ್ಟಾಗಿ ಅಲ್ಲಿಗೆ ಇದು ಮಾಡ್ತಾರೆ, ಅಥವಾ ದರ್ಶನ್ ಅವರೇ ಆಚೆ ಬಂದಲ್ಲಿ ಎಲ್ಲಿ ಕಾಮನ್ ಆಗಿ ಎಲ್ಲರೂ ಹೇಗೆ ಭೇಟಿ ಮಾಡ್ತಾರಲ್ಲ ಅದೇ ಥರ ಬಂದು ಅದು ಮಾಡ್ತಾರೆ? ಸರ್, ಭೇಟಿ ಬಗ್ಗೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ನೋಡಿಲ್ಲ ನಾನು ಅದನ್ನು. ಬಟ್ ಅಲ್ಲಿನ ಜನಗಳು ನಾನು ವಿಚಾರ ಮಾಡಿದಾಗ ಅವ್ರನ್ನ ಮೇಲೆ ಅಂದರೆ DIG ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ. DIG ಆಫೀಸಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಕುಟುಂಬ ಯಾರಾದರೂ ಬಂದರೆ DIG ಆಫೀಸಲ್ಲಿ ಭೇಟಿ ಮಾಡ್ತಾರೆ ಅವ್ರನ್ನ. ಅವಾಗ ಬರಬೇಕಾದ್ರೆ ಅಲ್ಲಿನ ಬಂದಿಗಳೆಲ್ಲ ನಿಂತ್ಕೊಂಡು ನೋಡ್ತಾರೆ ಅವ್ರನ್ನ. ಯಾಕಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಸೆಲೆಬ್ರಿಟಿ, ಕಾಮನ್ ಆಗಿ ಎಲ್ಲ ಜೊತೆ ಆ ಥರ ನಿಂತ್ಕೊಳ್ಳೋದ್ರಿಂದ. ಸರ್, ಕಾನೂನಲ್ಲಿ ಅವಕಾಶ ಇರೋದು ಅಂದರೆ ರೂಮಿಗೆ ಕರ್ಕೊಂಡೋಗಿ ಭೇಟಿ ಮಾಡಿಸೋ ಅವಕಾಶ ಇರೋದು ಗಲ್ಲು ಶಿಕ್ಷೆ ಆಗಿರುತ್ತಲ್ಲ ಅವ್ರಿಗೆ ಮಾತ್ರ ಅವಕಾಶ ಇದೆ ಸರ್. ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಭೇಟಿ ಮಾಡಿಸೋಂಗಿಲ್ಲ. ಬಂದಿರೋರನ್ನೇ ಕರ್ಕೊಂಡೋಗಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿಸೋದು ಕಾನೂನಲ್ಲಿ ಅವಕಾಶ ಇದೆ. ಇವ್ರಿಗೆ ಆ ಥರ ಅವಕಾಶ ಇಲ್ಲ. ಇವ್ರನ್ನೇ ಕರ್ಕೊಂಡೋಗಿ ಅವ್ರನ್ನ ಭೇಟಿ ಮಾಡಿಸ್ತಾರೆ. ಬಂದವ್ರನ್ನ ಕರ್ಕೊಂಡು ರೂಮ್ ಹತ್ರ ಕರ್ಕೊಂಡು ಬಿಡೋದಿಲ್ಲ. ಅಧಿಕಾರಿಗಳ ಮುಂದೆ ಕೂರಿಸ್ಬಿಟ್ಟು ಅವ್ರು ಏನು ಮಾತಾಡ್ತಾರೆ ಅಂತ ಅಧಿಕಾರಿಗಳು ಸಹ ಅಬ್ಸರ್ವ್ ಮಾಡಬೇಕು. ಒಬ್ಬ ಅಧಿಕಾರಿ ಕುಂತಿರ್ತಾರೆ, ಸೂಪರಿಂಟೆಂಟ್ ಇರ್ಬೋದು, ಅಥವಾ ಚೀಫ್ ಸೂಪರಿಂಟೆಂಟ್, ಅಥವಾ ಅಸಿಸ್ಟೆಂಟ್ ಸೂಪರಿಂಟೆಂಟ್, ಜೈಲರ್ ಯಾರಾದರೂ ಒಬ್ರು ಇರ್ತಾರೆ ಅಲ್ಲಿ. ಅವ್ರು ಕೂತ್ಕೊಂಡು ಅವ್ರ ಮುಂದೆನೇ ಹೇಗೆ ಮಾತಾಡಬೇಕು.